ಅರೆ ನಿಜ ಹೇಳ್ತಿದ್ದೀನಿ ಕಣೋ, ನನ್ ರಿಸರ್ಚ್ ಯಾವಾಗ್ಲೂ ಸರಿಯಾಗಿರುತ್ತೆ. ಆದ್ರೆ ನಾನ್ ಹೆಂಗ್ ನಂಬ್ಲಿ? ಯಾವ್ದಾದ್ರು ಎಕ್ಸಾಂಪಲ್ ಕೊಡು. ಆ ಎದುರುಗಡೆ ಕಂಪನಿ ಕಾಣಿಸ್ತಿದೆಯಲ್ಲ, ನಾನು ಸ್ಟಡಿ ಮಾಡಿದೀನಿ. ಇವರ ಮ್ಯಾನೇಜ್ಮೆಂಟ್ ಚೇಂಜ್ ಆದ್ಮೇಲೆ ಇವರ ನಂಬರ್ ಬೂಮ್ ಆಗುತ್ತೆ. ಹಾಗಿದ್ರೆ ಇನ್ವೆಸ್ಟ್ ಮಾಡು, ನಿನ್ ನಂಬರ್ ಕೂಡ ಬೂಮ್ ಆಗುತ್ತೆ. ನಿನ್ ಜೊತೆ ಕೂತ್ಕೊಂಡೆ ಇಲ್ಲಿ ಪ್ರಾಜೆಕ್ಷನ್ಸ್ ಮಾಡ್ತಿದ್ದೀನಿ. ಇಷ್ಟೊಂದು ದುಡ್ಡಿದ್ರೆ ಮೊದಲೇ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೆ. ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಹೆಚ್ಚಿನ ದುಡ್ಡಲ್ಲ, ICICI ಪ್ರೊಡೆನ್ಷಿಯಲ್ ಇಂಡಿಯಾ ಆಪರ್ಚುನಿಟಿ ಫಂಡ್ ನ ಅವಶ್ಯಕತೆ ಇರುತ್ತೆ. ಈ ಮ್ಯೂಚುವಲ್ ಫಂಡ್ ನಿನಗೆ ತುಂಬಾ ಸಹಾಯ ಮಾಡುತ್ತೆ. ಮ್ಯೂಚುವಲ್ ಫಂಡ್ಸ್ ಅಲ್ಲ, ಐ ಹ್ಯಾವ್ ಲಿಮಿಟೆಡ್ ಫಂಡ್ಸ್. ಹಾ ನಡೆಯುತ್ತೆ. ಅದು ಹೇಗೆ? ನೀನು ನಿನ್ನ ಇನ್ವೆಸ್ಟ್ಮೆಂಟ್ 5,000ದಿಂದಲೂ ಶುರು ಮಾಡಬಹುದು. ಇದು ಈ ಸ್ಕೀಮ್ನ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಮೌಂಟ್. ಈ ಯೋಜನೆಯು ವಿವಿಧ ಸೆಕ್ಟರ್ನ ಕಂಪನಿಗಳಲ್ಲಿ ಹೂಡಿಕೆ ಮಾಡುತ್ತೆ. ಇಲ್ಲಿ ಎಕ್ಸ್ಪರ್ಟ್ಸ್ ಯಾವ ಕಂಪನಿ ಅಥವಾ ಸ್ಟಾಕ್ ಯೂನಿಕ್ ಟೆಂಪರರಿ ಚಾಲೆಂಜ್ ಫೇಸ್ ಮಾಡ್ತಾ ಇದೆ ಅನ್ನೋದನ್ನ ಗುರುತಿಸ್ತಾರೆ. ಅದು ಯಾತಕ್ಕಾಗಿ ನೆಗೆಟಿವ್ ಡೌನ್ ಟರ್ನ್ ಎದುರಿಸ್ತಾ ಇದೆ, ಆದ್ರೆ ಭವಿಷ್ಯದ ಗ್ರೋತ್ ಅಪರ್ಚುನಿಟಿ ಕೂಡ ತಿಳಿಯುತ್ತೆ. ಟೆಂಪರರಿ ಸಿಚುವೇಶನ್ಸ್ ಅಂದ್ರೆ ಕಂಪನಿಯಲ್ಲಿ ತಾತ್ಕಾಲಿಕ ಬಿಕ್ಕಟ್ಟು, ಸೆಕ್ಟರ್ ಅಥವಾ ಆರ್ಥಿಕತೆ, ಮೊಕದ್ದಮೆ ಅಥವಾ ಮ್ಯಾನೇಜ್ಮೆಂಟ್ ಕಾನ್ಫ್ಲಿಕ್ಟ್ಸ್, ಕೈಗಾರಿಕೆ ಮೇಲೆ ಹೆಚ್ಚು ಪರಿಣಾಮ ಬೀರುವ ಸರ್ಕಾರದ ಕ್ರಮ, ನಿಯಂತ್ರಣ ಮತ್ತು ಬದಲಾವಣೆಗಳು, ಜಾಗತಿಕ ಘಟನೆ, ಅನಿಶ್ಚಿತತೆಗಳು. ನಾವು ಕೋವಿಡ್ ನಲ್ಲಿ ನೋಡಿದ್ವಲ್ಲ, ಇಂತಹ ಸನ್ನಿವೇಶಗಳು ಬಹು ಹೂಡಿಕೆಯ ಅವಕಾಶಗಳನ್ನ ಸೃಷ್ಟಿಸಬಹುದು. ಸರಿಯಾಗಿದೆ, ಇರು ಈಗಲೇ ಚೆಕ್ ಮಾಡ್ತೀನಿ. ಈ ರೀತಿಯ ಹೆಚ್ಚಿನ ಕಾಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸರ್ಚ್ ICICI ಪ್ರೊಡೆನ್ಷಿಯಲ್ ಇಂಡಿಯಾ ಆಪರ್ಚುನಿಟೀಸ್ ಫಂಡ್. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.